ಹೇಳ್ಬೋದು. ಅದು ನಮ್ಮ IT ವಲಯ, IT ಸೆಕ್ಟರ್ ಅಂತ. ಆದ್ರೆ ಇವತ್ತು ಆ ಬೆನ್ನೆಲುಬಿಗೆ ಒಂದು ಬಲವಾದ ಏಟು ಬಿದ್ದಿದೆ. ದೇಶದ ನಂಬರ್ 1 ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಒಂದೇ ಒಂದು ಕ್ವಾರ್ಟರ್ನಲ್ಲಿ ಬರೋಬ್ಬರಿ 2,128 ಕೋಟಿ ರೂಪಾಯಿ ಲಾಭವನ್ನ ಕಳ್ಕೊಂಡಿದೆ, ಕಿತ್ಕೊಂಡು ಹೋಗಿದೆ. ಇನ್ಫೋಸಿಸ್ ಕತೆ ಕೇಳಿದ್ರೆ ಇನ್ನೂ ಶಾಕ್ ಆಗುತ್ತೆ. 1,289 ಕೋಟಿ ರೂಪಾಯಿ ಅವ್ರದ್ದು ಕೂಡ ಕಿತ್ಕೊಂಡು ಹೋಗಿದೆ. HCL ಟೆಕ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಸುಮಾರು 956 ಕೋಟಿ ರೂಪಾಯಿ ಲಾಭ ಕೈ ಜಾರಿ ಹೋಗಿದೆ. ಇದು ಬಿಸ್ನೆಸ್ ಇಲ್ಲದೆ, ಪ್ರಾಜೆಕ್ಟ್ ಸಿಗದೆ ಆಗಿರೋ ಲಾಸ್ ಅಲ್ಲ, ದುಡ್ಡು ಬಂದಿದೆ ಆದ್ರೆ ಮಾಯ ಆಗಿದೆ. ಕಂಪನಿಗಳ ಅಕೌಂಟ್ ಬುಕ್ನಲ್ಲಿದ್ದ ದುಡ್ಡು ಇದ್ದಕ್ಕಿದ್ದ ಹಾಗೆ ಸಾವಿರಾರು ಕೋಟಿ ರೂಪಾಯಿ ಮಾಯ ಆಗಿದೆ. ಇದರ ಕಾರಣ ಕೇಂದ್ರ ಸರ್ಕಾರದ ಹೊಸ ರೂಲ್, ನ್ಯೂ ಲೇಬರ್ ಕೋಡ್. ಹಾಗಿದ್ರೆ ಏನಿದು ಆಘಾತ? ಲಾಭ ಮಾಡ್ತಾ ಇದ್ದ ಕಂಪನಿಗಳಿಗೆ ದಿಢೀರಂತ ಪೆಟ್ಟು ಬಿದ್ದಿರೋದು ಹೇಗೆ? ಸರ್ಕಾರದ ಈ ರೂಲ್ ನಿಂದ IT ಉದ್ಯೋಗಿಗಳ ಸಂಬಳ ಕಮ್ಮಿ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಈ 4,000 ಕೋಟಿ ಲಾಸ್ ನ ಅಸಲಿ ಸ್ಟೋರಿ ಏನು? ಬನ್ನಿ ಕಾರ್ಪೊರೇಟ್ ಜಗತ್ತಿನ